ಹಲೋ ಸುದೀಪ್ ಸರ್. ಹಲೋ ಸರ್, ನಾನು ಬಂಜಾರ ಸಮಾಜದಿಂದ ಶಶಿಕಲಾ ಅಂತ. ನಾನು ರಾಣೆಬೆನ್ನೂರಲ್ಲಿ ಒಂದು ಪಕ್ಕದಲ್ಲಿ ಒಂದು ಹಳ್ಳಿ ಇದೆ, ಗೋವಿಂದ ಬಡಾವಣೆ ಅಂತ. ಅಲ್ಲಿಂದ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನನಗೆ ಸ್ವಲ್ಪ ಕಷ್ಟ ಇದೆ. ನನ್ನ ಹಸ್ಬೆಂಡ್ ತೀರೋಗಿ 3 ವರ್ಷ ಆಯಿತು. ನಾನು ಯಾವತ್ತೂ ಯಾರ ಹತ್ರ ಸಹಾಯ ಕೇಳಬೇಕಂತ ಉದ್ದೇಶ ಇಲ್ಲ ಸರ್. ಯಾಕಂದರೆ ನನಗೂ ಸ್ವಾಭಿಮಾನ ಸ್ವಲ್ಪ ಇದೆ ಸರ್. ನನಗೆ ದುಡಿಯೋಕ್ಕೆ ಆಗ್ತಿದೆ, ದುಡಿತೀನಿ ಸರ್. ಮಕ್ಕಳಿಗೆ ಹೊಟ್ಟೆಗೆ, ಬಟ್ಟೆಗೆ, ಬುಕ್ಸಿಗೆ, ಅವ್ರಿಗೆ ಓದಿಸೋಕ್ಕೆ ಅಷ್ಟು ದುಡಿಯೋ ಶಕ್ತಿ ನನಗಿದೆ ಸರ್. ಆದರೆ ಈ ಮನೆಗೆ ಮೇಲೆ ತಗಡು ಹಾಕಿಸೋ ಶಕ್ತಿ ನನಗಿಲ್ಲ. ಇವಾಗಿದ್ದು ತುಂಬ ಸೋರ್ತಿದೆ ಸರ್. ಮಳೆಗಾಲ ಬಂದರೆ ಕಷ್ಟ ಆಗ್ತದೆ ಸರ್. ನಾನು ಸಂಘದಲ್ಲಿ ಲೋನ್ ತಕ್ಕೋಬೋದು ಸರ್, ಆದರೆ ಅದನ್ನು ಕಟ್ಟೋ ಯೋಗ್ಯತೆ ನನಗಿಲ್ಲ ಸರ್. ಸರ್ ಸುದೀಪ್ ಸರ್, ನೀವು ಎಲ್ಲೇ ಇದ್ದರೂ ಈ ವಿಡಿಯೋನ ಯಾರು ನೋಡ್ತಿದ್ದೀರಾ, ದಯವಿಟ್ಟು ಸುದೀಪ್ ಸರಿಗೆ ಇದನ್ನು ಶೇರ್ ಮಾಡಿ. ನಂಗೆ ಜಾಸ್ತಿ ಏನು ಹಣ ಬೇಡ ಸರ್. ನಾನು ಚಿಕ್ಕ ವಯಸ್ಸಿಂದ ನಿಮ್ಮ ಅಭಿಮಾನಿ ಸರ್. ನನಗೆ ಇವಾಗ ಈ ಫೋನ್ ತಗೊಂಡ ಮೇಲೆ ಗೊತ್ತಾಗಿದ್ದು ಸರ್. ಪ್ಲೀಸ್ ಸರ್, ನನಗೆ ಬರೀ ತಗಡು ಹಾಕ್ಸೋಕೆ ಸಹಾಯ ಮಾಡಿ ಸರ್. ಇಷ್ಟೇ ನಾನು ಕೇಳ್ಕೊಳ್ಳೋದು ಸರ್. ಎಷ್ಟು ಜನ ಇರ್ತೀರಿ ಮನೇಲಿ? ನನ್ನ ಮಕ್ಕಳು, ನಾನು ಸರ್. ಎಷ್ಟು ಜನ ಮಕ್ಕಳು? 2 ಹೆಣ್ಮಕ್ಳು ಸರ್. ಏನು ಮಾಡ್ತಾರೆ? ಸ್ಕೂಲ್. ಎಷ್ಟನೇ? ಒಬ್ರು 7, ಒಬ್ರು 4. ಟೋಟಲ್ ಮನೇಲಿ ಇರೋದೇ 3 ಜನ ನೀವು? ಸೋರುತ್ತೆ ಸರ್. ಎಲ್ಲಿ ಅದು ಪೂರ್ತಿ ಈಗ ಹಂಚೆಲ್ಲ ಒಡೆದೋಗಿದೆ? ಅದು ಒಡೆದೋಗಿದೆ ನೋಡಿ ಸರ್. ನೀವು ಅದು ತಡಪಲ್ ತೆಗೆದ್ರೆ ಎಲ್ಲ ಒಳಗಡೆ ನೀರು ಬರ್ತದೆ ಸರ್. ಇದು ಫುಲ್ ತುಂಬುತ್ತೆ ಸರ್ ಮಳೆಗಾಲದಲ್ಲಿ. ಮಳೆ ಬಂದಾಗ ಪೂರ್ತಿ ಇದಾಗುತ್ತೆ ಸರ್.